ಮೈ ಚಾನೆಲ್ ಕುಕ್ ವಿತ್ ಸೃಜನಿ. ಇವತ್ತು ಹೆಸರುಬೇಳೆನ ತವೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಸರುಬೇಳೆ ನಾನು ಒಂದು ಚಿಕ್ಕ ಕಪ್ ತಗೊಂಡಿದ್ದೀನಿ. ತುಪ್ಪ 2 ಸ್ಪೂನ್, ಟೊಮೆಟೊ 2, ಬೆಳ್ಳುಳ್ಳಿ 5 ರಿಂದ 6 ಎಸಳು, ಕರಿಬೇವು, ಧನಿಯಾ ಪುಡಿ 1 ಸ್ಪೂನ್, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ 4, ಬ್ಯಾಡಗಿ ಮೆಣಸಿನಕಾಯಿ 3, ಜೀರಿಗೆ, ಸಾಸಿವೆ. ಈಗ ನಾವು ಹೆಸರುಬೇಳೆನ ತೊಳೆದಿಟ್ಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಹೆಸರುಬೇಳೆಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ, ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಕಲ್ಲುಪ್ಪು 1/4 ಸ್ಪೂನ್, ಎಣ್ಣೆ 1 ಸ್ಪೂನ್, ಇನ್ನೊಂದು ಸ್ವಲ್ಪ ನೀರು ಹಾಕಿ ಈಗ ಎಲ್ಲಾನು ಬೇಯಿಸ್ಕೊಬೇಕು. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ನೋಡೋಣ. ಬೇಳೆ ಎಲ್ಲ ಬೆಂದಿದೆ. ಈ ಒಂದು ಅದಕ್ಕೆ ಬೇಯಿಸ್ಕೊಬೇಕು. ಸ್ಟವ್ ಹಚ್ಚಿ ಬೆಂದಿರೋ ಬೇಳೆನ ಕುದಿಸ್ಕೊಳ್ಳೋಣ. ಕುದಿಸೋಕ್ಕಿಂತ ಮುಂಚೆ ಧನಿಯಾ ಪುಡಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ನೀರೊಂದು ಅರ್ಧ ಲೋಟ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಆಲ್ರೆಡಿ ಗಟ್ಟಿಯಾಗಿದೆ. ಇನ್ನೂ ಕುದಿಸೋ ಅಷ್ಟೊತ್ತಿಗೆ ತೀರಾ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗನ್ಬಿಟ್ಟು ನೀರನ್ನು ಜಾಸ್ತಿ ಹಾಕಬಾರ್ದು. ಇದು ಗಟ್ಟಿಯಾಗಿದ್ರೇ ಚಪಾತಿ, ಪೂರಿ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಕುದಿಸ್ಬೇಕಾದ್ರೆ ತಿರುಗಿಸ್ಕೊಡ್ತಾನೆ ಇರ್ರಿ, ಯಾಕಂದರೆ ಬೇಳೆ ಎಲ್ಲ ತಳ ಹಿಡಿದು ಬಿಡುತ್ತೆ. ಇದನ್ನು ಚಪಾತಿ, ರೋಟಿ, ಪೂರಿ ಮತ್ತು ಇಡ್ಲಿ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಕುದ್ದಾದ್ಮೇಲೆ ಪಕ್ಕಕ್ಕಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಪಾತ್ರೆ ಇಟ್ಟು 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ್ಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ಕರಿಬೇವು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ. ಈಗ ಹೆಸರುಬೇಳೆ ತವ್ವೆಗೆ ಒಗ್ಗರಣೆ ಹಾಕಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ಹೆಸರುಬೇಳೆ ತವ್ವೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೆಸರುಬೇಳೆನ ತವ್ವೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.